ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಪಮಾ ಸ್ವರೂಪ್ ಯೂಟ್ಯೂಬ್ ಚಾನೆಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನವರಾತ್ರಿಯ 5ನೇ ದಿನವಾಗಿ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ. ಹಾಗಾಗಿ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮನೆ ಹತ್ತಿರ ಇರುವಂತಹ ದೊಡ್ಡಮ್ಮ ದೇವಿ ದೇವಸ್ಥಾನ. ಇಲ್ಲಿ ಇವತ್ತು ಯಾವ ಅಲಂಕಾರ ಮಾಡಿದ್ದಾರೆ ನೋಡೋಣ ಬನ್ನಿ. ಇವತ್ತು ಶುಕ್ರವಾರ ಆಗಿದ್ದರಿಂದ ಟೆಂಪಲಲ್ಲಿ ತುಂಬ ಜನ ಇದ್ದಾರೆ. ನೋಡಿ, ಇವತ್ತು ದೊಡ್ಡಮ್ಮ ದೇವಿಗೆ ರಾಧಾಕೃಷ್ಣನ ಅವತಾರವನ್ನು ಮಾಡಿದ್ದಾರೆ. ದೇವಿನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ದೇವಿನ ಅಲಂಕಾರ ಮಾಡಿದ್ದಾರೆ. ಆ ದೇವಿಯ 5ನೇ ರೂಪವಾದಂಥ ಸ್ಕಂದ ಮಾತೆಯನ್ನು ಇವತ್ತು ಪೂಜಿಸಲಾಗ್ತದೆ. ಸ್ಕಂದ ಮಾತಾ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸ್ತಾಳಂತೆ, ಪ್ರೀತಿ ಹಾಗೂ ವಾತ್ಸಲ್ಯವನ್ನು ನೀಡುತ್ತಾಳೆ. ಸ್ಕಂದ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರಿಗೆ ಮೋಕ್ಷ ಪಡೆದುಕೊಳ್ತಾರೆ. ಹಾಗೂ ದೇವಿಯ 5ನೇ ಅವತಾರವು ಕಾರ್ತಿಕೇಯನ ಆಗಿರುವುದರಿಂದ ಆಕೆಯನ್ನು ಸ್ಕಂದ ಮಾತೆ ಅಂತ ಹೇಳಿ ಕರೆಯುತ್ತಾರೆ. ಸ್ಕಂದ ಮಾತಾ ದೇವಿಗೆ ಇವತ್ತು ನೈವೇದ್ಯ ಏನಂದರೆ ಬಾಳೆಹಣ್ಣಿಂದ ಮಾಡಿರುವಂಥ ಸಿಹಿ ತಿಂಡಿಗಳು, ಬಾಳೆಹಣ್ಣಿನ ಪಾಯಸ ಈ ಥರ ಮಾಡುತ್ತಾರೆ. ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಇಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದರೆ ಸಿಕ್ಕಾಪಟ್ಟೆ ಜನ. ಆದರೂ ವೇಟ್ ಮಾಡಿ ಕೊನೆಗೆ ಪ್ರಸಾದನ ಇಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಪಾರ್ಕಲ್ಲಿ ನಾನು ನನ್ನ ಫ್ರೆಂಡು ಒಂದು ರೀಲ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಈ ನನ್ನ ಪುಟ್ಟ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.